ಒಂದು ಸಣ್ಣ ಫನ್ ಗೇಮನ್ನು ಪ್ಲಾನ್ ಮಾಡಿದ್ದೀವಿ. ಆ ಫನ್ ಗೇಮ್ನಲ್ಲಿ ಇಡೀ ಕುಟುಂಬ ಸೇರಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾರೆ ಅಂತ ನೋಡೋಣ. ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್ ಟು ಹೋಮ್ ಮಿನಿಸ್ಟರ್. ಸದ್ಯ ಇದೀಗ ಫ್ಯಾಮಿಲಿ ಪೂರ್ತಿ ಸೇರಿ ಮಜಾ ಮಾಡೋ ಟೈಮು. ಒಂದು ಸಣ್ಣ ಫನ್ ಗೇಮ್ನ ಆಡ್ತಾ ಅವರ ಮೂಡನ್ನು ಬೇರೆ ಕಡೆ ತಗೊಂಡೋಗೋದು. ಯಾವಾಗಲೂ ರಾಜಕೀಯದ ಜಂಜಾಟಗಳ ನಡುವೆನೇ ಇರ್ತಾರೆ ನಮ್ಮ ಮಿನಿಸ್ಟ್ರು. ಅವರ ಒಂದಷ್ಟು ಜಂಜಾಟಗಳು ಹೋಮ್ ಮಿನಿಸ್ಟ್ರಿಗೂ ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ. ಅದನ್ನೆಲ್ಲವನ್ನು ಮರೆಸೋವಂಥ ಟೈಮ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದು ಸೆಟಪ್ನ ಇಲ್ಲಿ ಮಾಡಿದ್ದೀವಿ. ಸರ್ ಸ್ಪೋರ್ಟ್ಸ್ ಮ್ಯಾನ್ ಕೂಡ, ಸೊ ಹಾಗಾಗಿ ಇದೆಲ್ಲ ಅವರಿಗೆ ಈಸಿಯಾಗಿ ಹಿಂಗೆ ನೀರು ಕುಡ್ದಂಗೆ ಆಗ್ಬಿಡುತ್ತೆ. ಮೇಡಮ್, ಸರ್ನ ಸೋಲಿಸ್ತೀರಾ ಇವತ್ತು ಈ ಆಟದಲ್ಲಿ? ಟ್ರೈ ಮಾಡ್ತಾ ಇದ್ದೀವಿ, ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಸೊ ಈಗ ಸಂಪ್ರದಾ ಮಿನಿಸ್ಟ್ರಿಗೆ ಸಪೋರ್ಟ್ ಮಾಡ್ತಾರೆ, ಹಾಗೆಯೇ ಸತ್ಯಜಿತ್ ಹೋಮ್ ಮಿನಿಸ್ಟ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾರು ಗೆಲ್ತಾರೆ ನೋಡೋಣ. ಸೊ ನಿಮ್ಮ ಟೈಮ್ ಸ್ಟಾರ್ಟ್ಸ್ ನೌ. ಅದು ನಮ್ಗೆ ಗೊತ್ತಿಲ್ಲ. ಅದು ಚೀಟಿಂಗ್ ಇದು ಅಲ್ಲ, ನಿಜವಾದ ಮಿನಿಸ್ಟರ್ಶಿಪ್ ಬಿಟ್ಟು ಕೊಟ್ಟಂಗೆ ಮಾಡತ್ತಾರ ಅವರು. ಆಟನ ಕೆಲವೇ ಸೆಕೆಂಡ್ಗಳಲ್ಲಿ ಮೇಡಮ್ ಮುಗಿಸಿದ್ರು ಕೂಡ ಚೇರ್ ಹೆಂಗಿಡಬೇಕು ಅಂತ ಮಾತ್ರ ರಾಜಕೀಯ ವ್ಯಕ್ತಿಗಳಿಗೆ, ಪೊಲಿಟಿಷಿಯನ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಗೊತ್ತು. ಸೊ ಸರ್ ಚೇರ್ನ ಹಿಡಿದು ಈ ಆಟನ ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಸೊ ಆಟನ ಸೋತಿರೋ ಅಂತ ಬೇಜಾರ್ನಲ್ಲಿ ಮೇಡಮ್ ಇದ್ದಾರೆ. ಅದಕ್ಕೆ ಮೇಡಮ್ಗೆ ಈ ಹೂವನ್ನ ಮುಡಿಸಿ. ಎಸ್ ವೀಕ್ಷಕರೇ, ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೋಸ್ಕರ ಟೈಮ್ ಕೊಟ್ಟು ಶಿವಾನಂದ ಪಾಟೀಲ್ರು ಇಡೀ ಕುಟುಂಬದ ಜೊತೆ ತಮ್ಮ ಮನಸ್ಸು ಬಿಚ್ಚಿ ಮಾತಾಡಿದ್ರು, ತಮ್ಮ ನೆನಪುಗಳನ್ನು ಕೆದಕಿದ್ರು, ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದ್ರ ಜೊತೆಗೆ ಆಟ ಆಡಿ ನಲಿದ್ರು ಕೂಡ. ಮನೆ ಕಾರ್ಯಕ್ರಮ ಹೇಗನಿಸ್ತು ಅಂತ ಅವ್ರನ್ನ ಕೇಳೋಣ. ಸರ್, ಕಾರ್ಯಕ್ರಮ ಹೇಗನಿಸ್ತು? ಕಾರ್ಯಕ್ರಮ ಭಾಳ ಒಳ್ಳೆಯದಾಯಿತು. ಯಾಕೆಂದರೆ ನಾನು 10 ವರ್ಷದಲ್ಲಿ ಒಂದು ದಿವಸ ತೆಗಿಲಿಕ್ಕಾಗಿರಲಿಲ್ಲ. ಸುವರ್ಣ ಟಿ ವಿದವ್ರು ಬಂದು ನನ್ನನ್ನು ಮನೆಯಲ್ಲಿ ಕಟ್ಟಾಕಿ ಫ್ಯಾಮಿಲಿ ಜೊತೆ ಇರೋ ಹಾಗೆ ಮಾಡಿದರೆ ನಿಮಗೂ ಧನ್ಯವಾದ. ಹೋಮ್ ಮಿನಿಸ್ಟ್ರಿಗೆ ಹೇಗೆ ಅನ್ನಿಸ್ತಾ ಕೇಳೋಣ. ಹೋಮ್ ಮಿನಿಸ್ಟರ್ ಆಗಿರುವಂತಹ ಭಾಗ್ಯಶ್ರೀ ಅವರೇ ಏನು ಹೇಳ್ತೀರಾ ಕಾರ್ಯಕ್ರಮದ ಬಗ್ಗೆ? ಕೊನೆಯದಾಗಿ ಸರ್ ಬಗ್ಗೆ ಏನಾದ್ರು ಹೇಳೋದು ಉಳಿಕೆ ಇದ್ರೂ ಕೂಡ ಹೇಳಿ. ಇಲ್ಲ, ನಂಗೆ ಭಾಳ ಸಂತೋಷ ಅನ್ನಿಸ್ತು. ಯಾಕಂದ್ರೆ ಇವತ್ತು ಒಂದಿನ ನಮ್ಮ ಮನೆಯವ್ರು ಸಿಕ್ಕರಲ್ಲ ನಮ್ಮ ಜೊತೆ. ಓಕೆ, ಸೊ ಸರ್ ಬಗ್ಗೆ ಮತ್ತೆ ಸರ್ ಎಲ್ಲ ಪ್ರಾಪರ್ ಇದ್ದಾರೆ, ಚೆನ್ನಾಗಿದ್ದಾರೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಜನರಿಗೋಸ್ಕರ ವರ್ಕ್ ಮಾಡಲಿ, ಭಗವಂತ ಅವರಿಗೆ ಶಕ್ತಿ ಕೊಡಲಿ. ಓಕೆ, ಎಲ್ಲ ಊರ ಕೆಲಸ, ಜನರ ಕೆಲಸ ಜೊತೆ ಮಕ್ಕಳದು ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಹೊಂಟಿದ್ದಾರೆ. ಭಗವಂತ ಅವ್ರ ಮ್ಯಾಗ ಸದಾ ಕಾಲ ಆಶೀರ್ವಾದ ಇಡಲಿ. ಓಕೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳಿ. ಖಂಡಿತ ಮೇಡಮ್, ನಮ್ಮ ಪ್ರೀತಿ ವಿಶ್ವಾಸ, ಜನರ ಪ್ರೀತಿ ವಿಶ್ವಾಸ ಸದಾಕಾಲ ನಿಮ್ಮ ಫ್ಯಾಮಿಲಿ ಮೇಲೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆಯ ಸಮಯನ ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.